ವೀಕ್ಷಕ ಬಂಧುಗಳೇ, ಬನಶಂಕರಿ ದೇವಾಲಯದಲ್ಲಿ 3 ಜನ ಸಹಾಯಕ ಅರ್ಚಕರು ಕಳೆದ 5 ವರ್ಷಗಳ ಹಿಂದೆ ವಾಮ ಮಾರ್ಗದಲ್ಲಿ ನುಸುಳಿದ್ದಂಥ ವ್ಯಕ್ತಿಗಳು. ಅವರದು ಆಯ್ಕೆ ಅಮಾನತು ಮಾಡಿ ಕೋರ್ಟ್ ಲೀಗಲ್ ಆಗಿ 6 ತಿಂಗಳೊಳಗೆ ಪ್ರೋಸೆಸ್ ಮುಗಿಸಿ ಅಂತ ಹೇಳಿತ್ತು. ಮುಜರಾಯಿ ಆಯುಕ್ತರ ಹತ್ರ ಕಳೆದ 6 ತಿಂಗಳ ಹಿಂದೆ ಇದನ್ನ ಒಂದು ವ್ಯವಸ್ಥಿತವಾಗಿ, ಅರ್ಥಾತ್ ಈ 3 ಜನ ಸಹಾಯಕ ಅರ್ಚಕರೇನಿದ್ದಾರೆ ಇವರು ಎಷ್ಟೇ ವಾಮ ಮಾರ್ಗಗಳ ಹೆಜ್ಜೆ ಇಟ್ಟರು ವ್ಯವಸ್ಥೆ ಅನ್ನೋದು ಗಟ್ಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಚಿತ್ರಣವನ್ನ ಮಾನ್ಯ ಆಯುಕ್ತರ ಕಣ್ಮುಂದೆ ಇಟ್ಟಿದ್ದೆ. ಹಾಗೇನೆ ಕಳೆದ 4 ದಿನಗಳ ಹಿಂದೆ ಗೌಪ್ಯವಾಗಿ, ಅರ್ಥಾತ್ ಕೇವಲ ಮಾನ್ಯ ಆಯುಕ್ತರಿಗೆ ಮಾತ್ರ ಗೊತ್ತಿರುತ್ತೆ ಯಾರನ್ನ ಆಯ್ಕೆ ಸಮಿತಿ ಮಾಡ್ತೀವಿ, ಮತ್ತೆ ಪ್ರಶ್ನೆ ಪತ್ರಿಕೆಯೂ ಕೂಡ ಅಷ್ಟೇ ಗೌಪ್ಯವಾಗಿ ವ್ಯವಸ್ಥಿತವಾಗಿ ಮಾಡಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಬೇರೆ ಹಂತಗಳಲ್ಲಿ ಈ ಒಂದು ಎಕ್ಸಾಮ್ ಆಯಿತು. ಒಂದು ಪ್ರಶ್ನೋತ್ತರ ಇರ್ಬೋದು ಮತ್ತು ಬರವಣಿಗೆಯ ಪರೀಕ್ಷೆ ಇರ್ಬೋದು. ಮುಜರಾಯಿ ಇಲಾಖೆಯ ಇತಿಹಾಸದಲ್ಲೇ ಒಂದು ಇತಿಹಾಸ ಅಂತ ನನಗನ್ಸುತ್ತೆ. ಈ ಹಿಂದೆ ಈ ರೀತಿಯ ಪರೀಕ್ಷೆಗಳು ವ್ಯವಸ್ಥಿತವಾಗಿ ಯಾರು ನೋಡಿದರೂ ಸೈ ಅಂತ ಅನ್ನುವಂತ ಹೇಳುವಂತ ಸ್ಥಿತಿಯಲ್ಲಿ ಆಗಿರಲಿಲ್ಲ. ಇದೊಂದು ಇತಿಹಾಸ. ಅಷ್ಟು ಮಾತ್ರ ಅಲ್ಲ, ಮಾನ್ಯ ಆಯುಕ್ತರ ಆದೇಶ ಏನಾಗಿತ್ತು ಅದಕ್ಕೆ ಪೂರಕವಾಗಿ ಕೇಂದ್ರ ಸ್ಥಾನಿಕ ಸಹಾಯಕರಾದಂಥ ಮೋಹನ್ ಇರ್ಬೋದು, ಪುರುಷೋತ್ತಮ್ ಇರ್ಬೋದು, ಮೋಹನ್ ಕುಮಾರ್, ಆಮೇಲೆ ಯಾರು ರಾಜಪ್ಪಾಜಿ, ಈ ರೀತಿ ಅಧಿಕಾರಿಗಳು ಕೂಡ ಅದಕ್ಕೆ ಪೂರಕವಾಗಿ ಪ್ರಾಮಾಣಿಕವಾಗಿ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡ್ರು. ಈ ಹಿನ್ನೆಲೆಯಲ್ಲಿ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಉದಾಹರಣೆಗೆ ಅಲ್ಲಿನ ಒಟ್ಟಾರೆ ಚಿತ್ರಣವನ್ನ ಆ 3-4 ಗಂಟೆ, ಆರಂಭದ 3-4 ಗಂಟೆಗಳನ್ನೇ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಮುಜರಾಯಿ ಇಲಾಖೆ ನಿಜವಾಗ್ಲೂ ಒಂದು ವ್ಯವಸ್ಥಿತವಾಗಿ ಮಾಡ್ತಿದಾರಪ್ಪ ಅಂತ ಆಶ್ಚರ್ಯಪಟ್ಟು ನನಗೆ ನಾನೇ ಅವಲೋಕನ ಮಾಡ್ಕೊಳ್ತಿದ್ದೆ. ಏನು ಹೇಳ್ಬೋದು, ಪಾಸಿಟಿವ್ ಆಗಿರಬೇಕು, ಒಂದು ಎಳ್ಳಷ್ಟು ಕೂಡ ನೆಗೆಟಿವ್ ಬರಬಾರದು ಅಂತ ಅನ್ನುವಂಥದ್ದು ಮನಸ್ಸಿನಲ್ಲಿತ್ತು. ಆದರೆ ಈಗ ನಾನೇನು ಹೇಳ್ತಿದ್ದೀನಿ ಅದು ಸಂಪೂರ್ಣ ಪಾಸಿಟಿವ್ ಆಗಿರಬೇಕು. ಮುಂದಿನ ಭಾಗದಲ್ಲಿ ಆ ನಂತರದ ಆ ಪರೀಕ್ಷೆಯ ನಂತರ ಏನೆಲ್ಲ ಅವ್ಯವಸ್ಥೆ ಮಾಡಿದ್ರು ಈ 3 ಜನ ಸಹಾಯಕ ಅರ್ಚಕರು ಅಂತ ಅನ್ನೋದರ ವಿಸ್ತೃತ ವರದಿಯನ್ನು ತಮ್ಮ ಕಣ್ಮುಂದೆ ಹೇಳ್ತೀನಿ ಬಂಧುಗಳೇ.